ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಗರುಡ ಪಂಚಮಿ ಅಥವಾ ನಾಗಪಂಚಮಿ ಅಂತ ನಾವೆಲ್ಲರೂ ಆಚರಿಸ್ತೀವಲ್ವಾ. ಈ ಗರುಡ ಪಂಚಮಿ ಅಂತ ಯಾಕೆ ಬಂತು ಹೇಳ್ತೀನಿ ಕೇಳಿ. ನಮಗೆಲ್ಲರಿಗೂ ಗೊತ್ತು, ಸಮುದ್ರ ಮಂಥನ ಆದಾಗ ಆ ಅಮೃತದ ಕಳಶನ ಇಂದ್ರದೇವನ ಹತ್ರ ಇರತ್ತಂತೆ. ಇಲ್ಲಿ ಗರುಡನ ತಾಯಿ ವಿನತೆನ ಒಬ್ಬ ಕೆಲಸದೊಳಾಗಿ ನೋಡ್ಕೊಂತಿರ್ತಾರೆ ನಾಗ ಸಂತಾನದಲ್ಲಿರೋರೆಲ್ಲರೂ. ಸೊ ಆಗ ತನ್ನ ತಾಯಿನ ಬಿಡಿಸೋದಕ್ಕೋಸ್ಕರ ಇವರು ಗರುಡ ದೇವ ಹೋಗ್ಬಿಟ್ಟು ಇಂದ್ರನ ಹತ್ರ ಇರೋ ಅಮೃತ ಕಳಶನ ತಂದು ಕೊಡ್ಬೇಕಾಗಿರತ್ತೆ. ಆಗ ಗರುಡ ಇಂದ್ರನ ಜೊತೆ ಯುದ್ಧ ಮಾಡಿ ಅಮೃತನ ತಗೊಂಡು ಬಂದು ನಾಗಗಳಿಗೆ ಕೊಡ್ತಾನೆ. ತನ್ನ ತಾಯಿನ ಬಿಡಿಸ್ಕೊಂಡು ವಿನತೆನ ಬಿಡಿಸ್ಕೊಂಡು ಹೊರಗೆ ಬರ್ತಾನೆ. ಇದು ಗರುಡನ ಕತೆ. ಆದ್ರೆ ನಾಗನ ಕತೆ ನಾವೆಲ್ಲರೂ ನೋಡಿರಬಹುದು. ನಾಗ ದೇವತೆಗಳು ಅಂತ ಅಂದ್ರೆ ಅವ್ರನ್ನ ಪ್ರೊಟೆಕ್ಟರ್ಸ್ ಅಂತ ಅಂತೀವಿ. ಕಾವಲ ಕಾಯ್ತಿರ್ತಾರೆ ಯಾವುದೇ ಏರಿಯಾ ಆದ್ರೂ. ಈಗ ನಾವ್ ಹಿಂದೆ ನೋಡಿದಾಗ ದೇವಸ್ಥಾನದ ಬಾಗ್ಲಾಗಿರ್ಬಹುದು ಅಥವಾ ಏನಾದ್ರೂ ಖಜಾನೆ ಇಟ್ಟಾಗ್ಲೂ ಅಲ್ಲೆಲ್ಲ ಸರ್ಪಗಳಿರುತ್ತೆ. ಅಂದ್ರೆ ಅವರು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಆ ಏರಿಯಾದ ಪ್ರೊಟೆಕ್ಟರ್ಸ್ ಅಂತಾನು ಕರೀತಾರೆ. ಈಗ ರೈತರು ಬೆಳೆದ ಬೆಳೆಗಳನ್ನ ಇಲಿಗಳು ತಿಂದು ಹಾಳು ಮಾಡ್ತಾ ಇರತ್ತೆ. ಸೊ ಆಗ ಆ ಇಲಿಗಳನ್ನ ತಿನ್ನೋದಕ್ಕೋಸ್ಕರ ಹಾವುಗಳು ಅಲ್ಲಿರ್ತಾ ಸುತ್ತಮುತ್ತ ಇರತ್ತೆ. ಇದಕ್ಕೆ ಅವರಿಗೆ ಥ್ಯಾಂಕ್ಫುಲ್ ಆಗಿ ರೈತರು ಏನ್ ಮಾಡ್ತಿದ್ರು, ಆಗ ಹುತ್ತಕ್ಕೆ ಹೋಗಿ ಹಾಲನ್ನ ಎರಿತಾ ಇದ್ರು. ಹೀಗೆ ನೋಡಿದಾಗ ಇದು ಸುಮಾರು ಕತೆ ಹಾವುಗಳಿಗೆ ರಿಲೇಟೆಡ್ ಆಗಿರುತ್ತೆ. ಹೀಗಾಗಿ ನಾಗಪಂಚಮಿ ದಿನ ಇವ್ರು ನಮಗೋಸ್ಕರ ಕಾವಲು ಕಾಯ್ತಿರ್ತಾರೆ. ನನ್ನ ಇಡೀ ಕುಟುಂಬನ ಕಾಯಿಲಿ ಅನ್ನೋದಕ್ಕೋಸ್ಕರ ಕೂಡ ನಾಗರ ಪಂಚಮಿನ ನಾವು ಮಾಡ್ತಿರ್ತೀವಿ. ಈಗ ಇದು ಒಂಥರ ಆದ್ರೆ ನಾವು ನಾಗರ ಪಂಚಮಿ ದಿನ ಹೋಗ್ಬಿಟ್ಟು ಹಾಲನ್ನ ಎರಿತಿರ್ತೀವಿ. ಈಗ ನೋಡ್ಬೋದು ನೀವು, ಹಾಲನ್ನ ಎರಿಬೇಕು, ಕಲ್ಲಿಗಾದ್ರೂ ಹಾಲನ್ನ ಎರಿತಾರೆ, ಇಲ್ಲ ಹುತ್ತಕ್ಕಾದ್ರೂ ಹಾಲನ್ನ ಎರಿತಾರೆ. ಇವು ಹುತ್ತದ್ದು ಎಲ್ಲಾ ಕಡೆ ಇವಾಗ ಅದು ತುಂಬಾ ಕಮ್ಮಿ ಆಗಿರೋದ್ರಿಂದ ಕಲ್ಲಿಗೆ ಹೋಗಿ ನಾವು ಹಾಲನ್ನ ಎರಿತೀವಿ. ಆದ್ರೆ ಹಾಲನ್ನ ಎರಿಬೇಕಾದ್ರೆ ನಾವು ಸ್ವಲ್ಪ ನಮ್ಮ ಸಮಾಧಾನಕ್ಕೋಸ್ಕರ ಹಾಲನ್ನ ಎರಿಬೇಕಾಗತ್ತೆ. ಯಾಕಂದ್ರೆ ಅದನ್ನ ಯಾರು ಬಂದು ಕುಡಿಯೋದು ಇಲ್ಲ, ಅದು ಯೂಸ್ ಆಗೋದು ಇಲ್ಲ. ಸೊ ಹಾಗಾಗಿ ಅದನ್ನ ವೇಸ್ಟ್ ಮಾಡೋದು ಬೇಡ. ಇನ್ನು ಹುತ್ತಕ್ಕೋಗಿ ಹಾಲನ್ನ ಎರಿತಿರ್ತಾರಲ್ವಾ, ಇದು ಯಾಕೆ ಹುತ್ತಕ್ಕೋಗಿ ಹಾಲನ್ನ ಎರಿತಾರೆ ಅದ ಕತೆನ ನಾನು ಹೇಳ್ತೀನಿ ಕೇಳಿ. ಈ ಹುತ್ತಕ್ಕೋಗಿ ಹಾಲನ್ನ ಎರಿದಾಗ ಈ ಜೂನ್ ಜುಲೈ ಆಗಸ್ಟ್ ಈ ಸೀಸನ್ ಅಲ್ಲಿ ಈ ಹಾವುಗಳು ಮರಿ ಹಾಕೋದು ಜಾಸ್ತಿ ಆಯ್ತಾ. ಅನಂತರ ಈ ಹಾವುಗಳ ಪೊರೆ ಬಿಟ್ಟಾಗ ಅದ್ರ ಸ್ಕಿನ್ ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ಫ್ರೆಶ್ ಸ್ಕಿನ್ ಇರುತ್ತೆ, ಅದ್ರ ಸ್ಮೆಲ್ಲೇ ಬೇರೆ ತರ ಇರುತ್ತೆ. ಆಗ ಹುತ್ತನ ಹರ್ಕೊಂಡು ಹೋದಾಗ ಆ ಹುತ್ತದ ಮಣ್ಣು ಮೇಲೆ ಈ ಹಾವುಗಳ ಚರ್ಮ ಅದಕ್ಕೆ ಟಚ್ ಆಗಿ ರಬ್ ಆಗಿರುತ್ತೆ. ಆದ್ರಿಂದ ನೀವೇನಾರ ಅಲ್ಲಿ ಹಾಲು ಎರೆದಾಗ ಅದ್ರ ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ. ಅದು ನಮ್ಮ ಹೆಲ್ತಿಗೆ ತುಂಬಾನೇ ಒಳ್ಳೇದಿರುತ್ತೆ. ಪ್ಲಸ್ ಇದರಿಂದ ಯಾರಾದ್ರೂ ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ಲ ಅಂದ್ರೂ ಹಿಂದಿನ ಕಾಲದಲ್ಲಿ ಆಯುರ್ವೇದದಲ್ಲಿ ಈ ಹುತ್ತದ ಮಣ್ಣನ್ನ ಕೊಡ್ತಾ ಇರ್ತಾರೆ. ನಾವು ನೋಡ್ಬೋದು, ಈಗ ಸರ್ಪ ಹುಣ್ಣಾಗಿರ್ಬೋದು, ಅದಕ್ಕೆಲ್ಲ ಹುತ್ತದ ಮಣ್ಣು ಹಚ್ತಿದ್ರು. ಯಾಕೆ ಅಂದ್ರೆ ಅಲ್ಲಿ ಹಾವು ಹರ್ದಿ ಆ ಮಣ್ಣು ಅಷ್ಟು ಒಂಥರ ಆಯುರ್ವೇದಿಕ್ ಮೆಡಿಸಿನ್ ಆಗಿ ಕಾಣಿಸುತ್ತೆ. ಸೊ ನಾವು ಅಲ್ಲಿ ಹೋಗಿ ನಾವು ಡ್ರಾಪ್ ಅಲ್ಲಿ ಹಾಕ್ಬೇಕು ಹಾಲನ್ನ. ನಮ್ಮ ಮನಸ್ಸಿಂದ ನಾವು ಆದ್ರೆ ಏನ್ ಮಾಡ್ತಿದ್ವಿ, ಲೀಟರ್ ಗಟ್ಲೆ ಹಾಲು ಹಾಕ್ಬಿಡ್ತೀವಿ. ಅಲ್ಲಿ ಹಾವು ಬದುಕೋದಿಕ್ಕಾಗಲ್ಲ. ಯಾಕಂದ್ರೆ ಹುತ್ತದಲ್ಲಿ ಅದು ಸೊಫೋಕೇಟ್ ಆಗಿ ಸತ್ಬಿಡತ್ತೆ. ಹೀಗಾಗಿ ನಾವ್ ಏನೇ ಮಾಡಿದ್ರು ಅದ್ರ ಹಿಂದಿನ ಸೈನ್ಸ್ ನ ತಿಳ್ಕೊಂಡು ಮಾಡ್ಬೇಕು ಅಂತ ಹೇಳ್ಕೊಂತೀನಿ. ನಾವು ಹೋಗೋಣ ನಾಗರ ಪಂಚಮಿ ಹುತ್ತಕ್ಕೆ ಅಥವಾ ನಾಗರ ಕಲ್ಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಹಾಲನ್ನ ತೆರೆದಿ ನಾವೆಲ್ಲರೂ ನಾಗ ಪಂಚಮಿನ ಸೆಲೆಬ್ರೇಟ್ ಮಾಡೋಣ. ಎಲ್ಲರಿಗೂ ನಾಗ ಹಾಗೂ ಗರುಡ ಪಂಚಮಿಯ ಶುಭಾಶಯ.